ಮೊನ್ನೆ ಅಷ್ಟೇ ಆಶಾ ಕಾರ್ಯಕರ್ತರು ಒಂದಷ್ಟು ಬೇಡಿಕೆಗಳನ್ನ ಇಡುವುದರ ಮೂಲಕ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟಕ್ಕೆ ಮುಂದಾಗಿದ್ರು. ಇವತ್ತು ಅಂಗನವಾಡಿಯ ಶಾಲಾ ಶಿಕ್ಷಕರು ಮತ್ತು ಸಹಾಯ ಕಾರ್ಯಕರ್ತರು ಕೂಡ ಈಗಾಗಲೇ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಧರಣಿಗೆ ಕುಂತಿರುವಂತದ್ದು. ಸಾಕಷ್ಟು ಬೇಡಿಕೆಗಳು ನಮ್ಮದಿಲ್ಲ, ಕೇವಲ ಒಂದೇ ಬೇಡಿಕೆ ಇರೋದು, ಸರ್ಕಾರ ದಯವಿಟ್ಟು ನಮ್ಮತ್ತ ಚಿತ್ತ ಹರಿಸಿ ಅನ್ನುವಂಥದ್ದು. ಇಲ್ಲಿ ಅವರೇ ಇದ್ದಾರೆ, ಟೀಚರ್ಸ್ನ್ನೇ ಮಾತಾಡ್ತಾ ಹೋಗ್ತೀನಿ. ಮ್ಯಾಮ್, ತಾವು ಎಲ್ಲಿ ಅವರು? ನಾವು ಶಿವಮೊಗ್ಗದವರು ಸರ್. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಬಿ ಪ್ರೇಮ ಅಂತಂದೇಳಿ, ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆ ರಾಜ್ಯಾಧ್ಯಕ್ಷರು. ಮ್ಯಾಮ್, ಈಗ ನಿಮ್ಮ ಬೇಡಿಕೆ ಇರೋದಾದ್ರೂ ಏನು ಮ್ಯಾಮ್? ನಮ್ಮ ಬೇಡಿಕೆ ಅಂತಂದ್ರೆ ಈಗ ನಾವು 49 ವರ್ಷ ಮುಗಿದು 50ನೇ ವರ್ಷಕ್ಕೆ ನಮ್ಮ ICDS ಕಾಲಿಡ್ತಾ ಇದೆ. ICDS ಯಶಸ್ವಿಯಾಗಿ ಕಾರ್ಯಗತವಾಗಿರಲಿಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಕಾರಣಕರ್ತರಾಗಿದ್ದಾರೆ. ಯಾಕೆ ಅಂತಂದ್ರೆ ಒಂದು ಯೋಜನೆ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಸರ್ಕಾರ ಒಂದೇ ಇದ್ರೆ ಇಂಪ್ಲಿಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಕೆಳಗಡೆ ಗ್ರಾಸ್ ರೂಟ್ ಲೆವೆಲಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿ ಸರ್ಕಾರಕ್ಕೆ ಯಶಸ್ವಿ ತರೋ ವಿಚಾರದಲ್ಲಿ ಅವರು ಎಲ್ಲ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈಗ 50ನೇ ವರ್ಷ ನಾವು ಯುಗಕ್ಕೆ ಬಂದಿದ್ವಿ, ಸುವರ್ಣ ಅವಕಾಶ ಅಂತಂದೇಳಿ. ಸುವರ್ಣ ವರ್ಷ ಅವಕಾಶ ಅನ್ನೋದಲ್ಲಿ ನಾವು ಅದನ್ನ ಎಂಜಾಯ್ ಮಾಡಬೇಕು ಅಂತಂದೇಳಿ, ಎಂಜಾಯ್ಗಿಂತ ನಮ್ಮ ಕನಿಷ್ಠ ಕೂಲಿ ತಗೋತೀವಿ ಅನ್ನೋ ಒಂದು ಬೇಡಿಕೆ ಇಟ್ಕೊಂಡು ನಾವು ಇವತ್ತು ನಮ್ಮ ಮಕ್ಕಳನ್ನ ಸಾಕ್ಲಿಕ್ಕೆ, ನಮ್ಮ ಗಂಡ ಕುಟುಂಬ ಎಲ್ಲದನ್ನು ನೋಡ್ಕೊಳ್ಳಿಕ್ಕೆ 11,000 ರೂಪಾಯಿ ಇದರೊಳಗೆ ನಮಗೆ ಸಾಕಾಗಲ್ಲ ಮೇಡಮ್, ಗೌರವಧನದಲ್ಲಿ. ಹಾಗಾಗಿ ಈಗಿನ ಕಾಲಮಿತಿ ಒಳಗೆ ನಮಗೆ ಅಟ್ಲೀಸ್ಟ್ ಕಾರ್ಯಕರ್ತರಿಗೆ 25,000 ರೂಪಾಯಿ ಕೊಡಬೇಕು, ಸಹಾಯಕರಿಗೆ 12,000 ರೂಪಾಯಿ ಕೊಡಬೇಕು ಅಂತ ಕೇಳಿದೀವಿ. ಅದರ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನಿದೆಯಲ್ಲ 50 ವರ್ಷದಿಂದ ನಮ್ಮನ್ನ ಜೀತು ತರ ದುಡ್ಸ್ಕೊಂಡಿದೆ. ಅಷ್ಟು ವರ್ಷ ಆದ್ರೂ ಕೂಡ ಅದೇ ಈ ಜಾಗದಲ್ಲಿ ಯಾರ್ಯಾರು ಗಂಡಸರು ಏನಾರು ಇದ್ದಿದ್ರೆ, ಗಂಡು ಮಕ್ಳು ಏನಾರು ಇದ್ದಿದ್ರೆ ತುಂಬಾ ಹೊಡೆದಾಟನೇ ಆಗ್ಬಿಡ್ತಿತ್ತೋ ಏನೋ ಅಂತಂದ್ರೆ ಹೇಳ್ತಾರೆ. ಇತ್ತೀಚೆಗೆ ಔಟ್ಸೋರ್ಸರ್ನ ಏನ್ ತಗೋತಾರೆ, ಎಲ್ಲ ಸಂಘ ಸಂಸ್ಥೆಗಳಿಂದ ಔಟ್ಸೋರ್ಸ್ ಅಂತ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಅಂತ ತಗೋತಾರೆ. ಅವರಿಗೆ ಕನಿಷ್ಠ ವೇತನ ಅಂತಂದೇಳಿ 21,000 ರೂಪಾಯಿ ಕೊಡ್ತಾ ಇದ್ದೀರಿ. ಅದೇ ನಾವು 50 ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ. ಮಹಿಳೆಯರಿಗೆ ಏನೋ ಶಿಕ್ಷಣ ಕೊಡ್ತೀವಿ, ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ, ಮಹಿಳೆಯರಿಗೆ ಮಾಹಿತಿಗಳು ಏನೇನು ಬೇಕು ಅವರಿಗೆಲ್ಲ ತಿಳಿಸ್ತಾ ಇದೀವಿ. ಕೋವಿಡ್ ಟೈಮಲ್ಲಿ ನಾವು ಜೀವದ ಹಂಗು ತೋರ್ದು ನಾವು ಕೆಲಸ ಮಾಡಿದ್ವಿ. ಆ ಜೀವದ ಹಂಗು ತೋರದಂತ ಟೈಮಲ್ಲಿ ನಮ್ಮ ಕಾರ್ಯಕರ್ತರು ಆ ವೈರಸ್ಗೆ ತುತ್ತಾಗಿ ಮರಣ ಹೊಂದಿದ್ದಾರೆ. ಅಂತ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಅಂತ ಸಂದರ್ಭದಲ್ಲಿ ಕೆಲಸ ಮಾಡಿದಂಥ ನಮ್ಮ ಕಾರ್ಯಕರ್ತರಿಗೆ ಒಂದು ಕನಿಷ್ಠ ಕೂಲಿ, ಬದುಕಲಿಕ್ಕೆ ನಾವು ಕೇಳ್ತಕ್ಕಂಥ ಒಂದು ಕೂಲಿ ಅಂತಂದ್ರೆ ಕನಿಷ್ಠ ಕೂಲಿ ಕೇಳ್ತಾ ಇದೀವಿ ಸರ್. ಹಂಗೆ ಅಂತಂದೇಳಿ ಆ ಒಂದು ಬೇಡಿಕೆ ನಮಗೆ ಸರ್ಕಾರಕ್ಕೆ ಏನು ದೊಡ್ಡದೇನಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡ್ರಿ ಅನ್ನೋದಕ್ಕಿಂತ ರಾಜ್ಯ ಸರ್ಕಾರನೇ ಮಾಡಿದ್ರು ಅದಕ್ಕೇನು ಹೆಚ್ಚುವರಿ ಹೊಣೆ ಆಗ್ತಿಲ್ಲ. ಯಾಕಪ್ಪ ಅಂದ್ರೆ ಈಗ ಏನು ಸರ್ಕಾರಿ ನೌಕರರಿಗೆ 7ನೇ ವೇತನ, 6ನೇ ವೇತನ, TA DA ಎಲ್ಲ ಪ್ರತಿ ವರ್ಷ ಮಾಡ್ತೀರಾ. ಅವ್ರಷ್ಟೇ ನಿಮಗೆ ಓಟ್ ಹಾಕದ ಸರ್. ನಮ್ಮ ಕಾರ್ಯಕರ್ತರು ಸಹಾಯಕರು ಅವರೆಲ್ಲ ಓಟ್ ಹಾಕ್ತಿಲ್ವಾ ನಿಮಗೆ? ಹಂಗೆ ಅಂತಂದೇಳಿ ಓಟ್ ಹಾಕಿ ಜನಪ್ರತಿನಿಧಿಗಳನ್ನ ಗೆಲ್ಲಿಸ್ತಾ ಇದೀವಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ ಅಂತ ನಾವು ಕೇಳ್ತಿಲ್ಲ. ನಮ್ಮ ಸ್ವಾಭಿಮಾನವನ್ನ ನಾವು ಪ್ರಪಂಚದಲ್ಲಿ ನಮ್ಮ ಒಂದು ಲೋಕಲಲ್ಲಿ ನಾವು ಮಾನವೀಯತೆಯಿಂದ ಬದುಕಬೇಕು ಅಂತಂದ್ರೆ ನಮಗೆ ಬೇಕಾದಂಥ ಒಂದು ಕನಿಷ್ಠ ವೇತನ ಬೇಕು. ಆ ವೇತನಕ್ಕೋಸ್ಕರ ನಾವು ಹೋರಾಟ ಮಾಡ್ತಿರೋದು. ಇದು 2ನೇ ದಿನದ ಹೋರಾಟ, ಬೃಹತ್ ಹೋರಾಟ. ನಾವು ಇನ್ನು ಮುಂದೆ ಇದಾಗ್ಲಿಲ್ಲ ಅಂದ್ರೆ ಇನ್ನು ಮುಂದುವರಿಸ್ತೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮ್ಯಾಮ್, ಈಗ ಸಾಕಷ್ಟು ಸಮಸ್ಯೆಗಳಿರ್ತವೆ ಟೀಚರ್ಸ್ಗಳಿಗಾಗ್ಲಿ ನಿಮ್ಮ ಸಹಾಯಕರಿಗಾಗ್ಲಿ. ಸೊ ಆ ಎಲ್ಲವನ್ನ ಮೆಟ್ಟಿ ನಿಲ್ತೀರಾ ನೀವು, ಅಂದ್ರೆ ಒಂದು ಊರಲ್ಲಿ ಇದ್ದಾಗ. ಸೊ ಎಲ್ಲ ಓಟ್ ಹಾಕಿಸಿಕೊಳ್ಳುವಂತಹ ನಾಯಕರಿಗೆ ನಿಮ್ಮ ಕೂಗು ಇವತ್ತು ಕೇಳಿಸ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಮೇಡಮ್. ಕೇಳಿಸಿದ್ರೆ ನಮ್ಮನ್ನ ಇವಾಗ 2ನೇ ದಿನಕ್ಕೆ ಕೂತ್ಕೊಳ್ಳಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಅಟ್ಲೀಸ್ಟ್ ನಮ್ಮ ಹೆಣ್ಮಕ್ಳು ಕೂತಿದ್ದಾರೆ. ನಾವು ಎಲೆಕ್ಷನ್ ಟೈಮಲ್ಲಿ ಅವ್ರು ನಮ್ಮ ಸಹಾಯ ತಗೊಂತಾರೆ. BLO ಕೆಲಸ ಮಾಡಿದೀವಿ, ಭಾನುವಾರ ಅಂತಾನೂ ನೋಡಿಲ್ಲ, BLO ಕೆಲಸ ಮಾಡ್ಕೊಟ್ಟಿದೀವಿ. ಈಗಲೂ ಕೂಡ ಎಲ್ಲಿ ಕೂತಿದ್ರು ರಿಪೋರ್ಟ್ ಕೇಳ್ತಾರೆ BLO ಅದವ್ರು. ನಮ್ಮ ಮೊಬೈಲಲ್ಲಿ ಮಾಡ್ಕೊಡ್ತೀವಿ ಅವರಿಗೆ. ಅವ್ರಿಗೆ ಗೆಲ್ಲೋದಕ್ಕೆ ನಾವು ಹೋರಾಟ, ಅವ್ರಿಗೆ ಕ್ಯಾನ್ವಾಸ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ನಾವು ಬೇಕು, ಮಾಹಿತಿ ಕೊಡೋದಕ್ಕೆ. ಬಟ್ ನಮ್ಮ ಕಷ್ಟ ಸುಖ ಕೇಳೋದಕ್ಕೆ ಯಾರು ಕೂಡ ಬಂದಿಲ್ಲ ಮೇಡಮ್. ನೈಟು ಚಳಿಲಿ ಇಲ್ಲೇ ಮಲಗಿದೀವಿ. ವಾಶ್ರೂಮ್ ಇಲ್ಲ, ಸರಿಯಾಗಿ ನೀರಿಲ್ಲ, ಊಟದ ವ್ಯವಸ್ಥೆ ಇಲ್ಲ, ಮಲಗಕ್ಕೆ ವ್ಯವಸ್ಥೆ ಇಲ್ಲ. ಚಳಿಲಿ ಮಕ್ಳನ್ನ ಕರ್ಕೊಂಡ್ ಬಂದಿದ್ದಾರೆ, ವಯಸ್ಸಾಗಿರೋರು ಬಂದಿದ್ದಾರೆ, ಕೆಲವೊಬ್ರು ಜ್ವರ ಬಂದಿತ್ತು, ಅವ್ರನ್ನ ಹಾಸ್ಪಿಟ್ಲಿಗೂ ಕರ್ಕೊಂಡೋಗಿ ಬಂದಿದೀವಿ. ಎಲ್ಲ ವ್ಯವಸ್ಥೆನೂ ಏನೂ ಇಲ್ಲ. ಎಲ್ಲ ವ್ಯವಸ್ಥೆ ನಾವೇ ಮಾಡ್ಕೊಂಡು ನಾವೇ ಕೂತಿರೋದು ಮೇಡಮ್. ಇಲ್ಲಿ ಊಟ ಕೂಡ ಬುತ್ತಿ ತಂದಿದ್ರು, ನಿನ್ನೆ ಖಾಲಿ ಆಗಿದೆ. ಇವತ್ತಿಂದ ಪಾಪ ಹೋಟೆಲಲ್ಲಿ ಪರ್ಚೇಸ್ ಮಾಡಬೇಕು. ತಗೊಳ್ಳೋ 11,000 ಸಂಬಳದಲ್ಲಿ ನಾವು ಅದನ್ನ ಕೂಡ ಪರ್ಚೇಸ್ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗಿದೆ. ಎಷ್ಟೋ ಜನಕ್ಕೆ ದುಡ್ಡು ತಂದಿರಲ್ಲ, ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ ನಾನು ತಂದಿಲ್ಲ ಇವತ್ತು ಊಟ ಇಲ್ಲ ಅಂತ. ಎಷ್ಟೋ ಜನ ಉಪವಾಸ ಕೂತಿದ್ದಾರೆ. ಯಾರು ಕೇಳ್ತಾರೆ ಇದನ್ನೆಲ್ಲ? ನಮ್ಮ ಹತ್ರ ಯಾರು ಕೂಡ ಬಂದಿಲ್ಲ ಇಲ್ಲಿವರೆಗೂ. ನೋಡಿ, ಇಲಾಖೆಯಿಂದ 2ನೇ ದಿನ ಕೂತಿದೀವಿ, ಇಲಾಖೆಯಿಂದ ಒಬ್ರು ಕೂಡ ಬಂದಿಲ್ಲ ಇಲ್ಲಿಗೆ. ಬೆಳಗ್ಗೆಯಿಂದ ಒಬ್ರು ಬಂದಿಲ್ಲ, ನೆನ್ನೆ ಬಂದಿದ್ದಷ್ಟೇ. 2ನೇ ದಿನ ಕೂತಿದ್ದಾರೆ. ಅವ್ರ ಕಷ್ಟ ಏನಾಗಿದೆ ಹೋಗ್ಲಿ, ಸರ್ಕಾರದ ಮುಖಾಂತರ ನಾವು ಮಾತಾಡ್ಸ್ತೀವಿ ಅಂತ ಕೇಳಕ್ ಕೂಡ ಒಬ್ರು ಬಂದಿಲ್ಲ ಮೇಡಮ್. ಮ್ಯಾಮ್, ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕೆಲಸಗಳು ಕೂಡ ಈಗ ಆನ್ಲೈನ್ ಮೂಲಕ ನಡೆಯುತ್ತೆ. ನೀವು ಕೂಡ, ನಿಮಗೂ ಕೂಡ ಒಂದು ಸರ್ಕಾರದಿಂದ ಮೊಬೈಲ್ ಅನ್ನ ಕೊಡಿಸಿದ್ದಾರೆ. ಆ ಮೊಬೈಲ್ ನಿಂದ ಕೆಲಸ ಮಾಡ್ತೀರಾ? ನಿಮಗೆ ಎಷ್ಟು ಅದರಿಂದ ಹೊರೆ ಆಗುತ್ತೆ? ನಿಮ್ಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ?
ಖಂಡಿತವಾಗಿಯೂ ಸರ್ 50 ವರ್ಷಗಳು ಆಯಿತು ನಮ್ಮ ಇಲಾಖೆ. ಈಗ 42 ವರ್ಷಗಳಿಂದ ವರ್ಕ್ ಮಾಡಿ ನಾನೇ ನಿವೃತ್ತಿಯಾಗಿ ಈಗ ಬಂದಿದ್ದೇನೆ. ಆದರೆ ಈ ಮೊಬೈಲ್ಗಳು ಬಂದ ನಂತರ ಎಲ್ಲ ಮೊಬೈಲಲ್ಲೂ ನಾವು ವರ್ಕ್ ಮಾಡಬೇಕು. ಇಡೀ ಎಲ್ಲ ಇಲಾಖೆಯ ಸರ್ವ ಕೆಲಸಗಳನ್ನು ಮೊಬೈಲ್ ಮೂಲಕ ನಾವು ಕಚೇರಿಗೆ ತಿಳಿಸಬೇಕಾಗ್ತದೆ. ಇನ್ನೊಂದು ಮೊಬೈಲ್ ಮೂಲಕ ಅಲ್ಲದೆ ಮ್ಯಾನ್ಯುವಲ್ ಆಗಿ ಸಹ ನಾವು ಮಾಡ್ತಾ ಇದ್ದೇವೆ. ಅದೆಲ್ಲ 32 ರಿಜಿಸ್ಟರ್ಗಳನ್ನು ಬರೀಬೇಕು. ಈ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಕೆಲಸವನ್ನು ನಿರ್ವಹಣೆ ಮಾಡಬೇಕು. ಈಗ ಹೆಚ್ಚಿನ ಕಡೆಗಳಲ್ಲಿ ಹೆಲ್ಪರ್ಸ್ಗಳಿಲ್ಲ ಅಥವಾ ಟೀಚರ್ಸ್ಗಳಿಲ್ಲ. ಅಂಥ ಸೆಂಟರ್ಗಳಲ್ಲಿ ಒಬ್ಬಂಟಿಯಾಗಿ ಎಲ್ಲ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು. ಇಂಥ ಒಂದು ಕಷ್ಟದ ಕೆಲಸವನ್ನು ಯಾವ ಇಲಾಖೆಯೂ ಸಹ ಮಾಡೋದಿಲ್ಲ. ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಅಷ್ಟು ಕೆಲಸ ಮಾಡ್ತಾರೆ. ಅವರು ದಿನದ 24 ಗಂಟೆ ಸಹ ಅಂದರೆ ಈ ಮೊಬೈಲ್ ಇದ್ದ ಕಾರಣ ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡಿ ಎಲ್ಲ ಕೊಡಬೇಕು. ಹೊರೇ ಆಗಿದೆ. ಹಾಗಾಗಿ ಈಗ ಒಬ್ಬರು ಸಹಾಯಕಿ ಅವರು ಸಹ ಕಷ್ಟವನ್ನು ಹೇಳ್ಕೊಂಡ್ರು. 50 ವರ್ಷ ದಶಕಗಳಿಂದ ದುಡಿದಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ನಿವೃತ್ತಿಯಾಗಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಕೆಲಸ ಮಾಡಿದ್ದು ನಮ್ಮ ಸರ್ಕಾರದ ಪರವಾಗಿ ಮಾಡಿದ್ದು, ಎಲ್ಲ ದೇಹದ ಶಕ್ತಿಯನ್ನು ಅವರಿಗೆ ಮೀಸಲಿಟ್ಟದು. ನಮ್ಮನ್ನು ಕೇವಲ ಗೌರವಧನ ಎಂಬ ನೆಲೆಯಲ್ಲಿ ಕೆಲಸ ಮಾಡಿಸಿ ಇವತ್ತು ಮೂಲೆ ಗುಂಪು ಮಾಡಿದಂಥ ಸರ್ಕಾರದ ಈ ಕೆಲಸವನ್ನು ಖಂಡಿತವಾಗಿ ಯಾರು ಸಹ ಮೆಚ್ಚುವುದಿಲ್ಲ. ಈಗ ಮ್ಯಾಮ್, ನೀವು ನಿನ್ನೆ ರಾತ್ರಿಯಿಂದಲೇ ಅಂದ್ರೆ ನಿನ್ನೆ ಬೆಳಿಗ್ಗೆಯಿಂದನೇ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಹೆಣ್ಮಕ್ಳು ಸಾವಿರಾರು ಸಮಸ್ಯೆಗಳು ಇರ್ತವೆ. ನಾನು ಒಬ್ಬ ಹೆಣ್ಮಗಳಾಗಿ ಅದನ್ನ ನಾನು ಅರ್ಕೊಂಡಿದ್ದೀನಿ. ಸೊ ಏನಿಲ್ಲ ಅಂದ್ರೆ ರಾತ್ರಿ ಬೆಡ್ಶೀಟ್ ಇರಲ್ಲ, ಮಧ್ಯದಲ್ಲಿ ನಿಮಗೂ ಕುಟುಂಬ ಇದೆ, ನಿಮಗೂ ಫ್ಯಾಮಿಲಿ ಇದೆ, ನಿಮಗೂ ಮಕ್ಕಳಿದ್ದಾರೆ, ಅವರೆಲ್ಲನ ಬಿಟ್ಟು ಬಂದು ಇಲ್ಲಿ ನಿಂತಿದ್ದೀರಾ. ಆದ್ರೂ ಸರ್ಕಾರ ನಿಮ್ಮ ಹತ್ರ ತಿರುಗಿ ನೋಡ್ತಾ ಇಲ್ಲ. ಹೇಗೆ ಅನಿಸ್ತಿದೆ ಮ್ಯಾಮ್, ಏನ್ ಹೇಳ್ತೀರಾ? ಮುಖ್ಯವಾಗಿ ನಾನು ಶಿಕಾರ್ಪುರ ತಾಲೂಕು ಅಂಗನವಾಡಿ ಕಾರ್ಯಕರ್ತೆ ತಾಳಗುಂದನಂದು. ಮುಖ್ಯವಾಗಿ ನಾವು ಇಲ್ಲಿ ಇದಕ್ಕೆ ಬಂದಿದ್ದೀವಿ ಸ್ಟ್ರೈಕಿಗೆ ಅಂತೇಳಿ. ಇಲ್ಲಿ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳಿಗೆ ಪರ್ಸ್ನಲ್ ಹೈಜೀನ್ ಎಷ್ಟು ಮುಖ್ಯ ಅಂತ ಗೊತ್ತು. ಬಟ್ ಆದರೂ ನಮ್ಮ ಹೆಣ್ಮಕ್ಳು ಒಂದು ಸ್ನಾನಕ್ಕೆ ವ್ಯವಸ್ಥೆ ಇಲ್ಲದೆ ಇದ್ರೂ, ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಇದ್ರೂ, ರಾತ್ರಿ ಅಷ್ಟು ಚಳಿ ಇದ್ರೂ ಒಬ್ಬರು ನಾವು ಹೋಗಲ್ಲ. ನಮ್ಮ ಅಧ್ಯಕ್ಷರು ಪ್ರೇಮ ಮೇಡಮ್ಗೆ ಹೇಳಿದ್ದಾರೆ, ಮೇಡಮ್ ನೀವು ಧೈರ್ಯವಾಗಿ ನಿಲ್ಲಿ, ನಾವು ನಿಲ್ತೀವಿ ಅಂತ. ಮುಖ್ಯವಾಗಿ ಮೇಡಮ್ ನಾನು ಮಾತಾಡಬೇಕು ಅಂತ ಅಂದರೆ, ಈಗ ರಿಟೈರ್ಡ್ ಆಗಿ ಹೋದವ್ರು ನಮ್ಮ ಮೇಡಮ್ ಹೇಳಿದ್ರು, ಜಯಲಕ್ಷ್ಮಿ ಮೇಡಮ್ ರಿಟೈರ್ಡ್ ಆಗಿ ಹೋಗಿದ್ದಾರೆ ಹೆಣ್ಮಕ್ಳು. ಇವತ್ತು ಕೂಲಿ ಮಾಡೋ ಪರಿಸ್ಥಿತಿಯಲ್ಲೂ ಅವರಿಲ್ಲ. ಅವರು 2011ರಿಂದ ಗ್ರ್ಯಾಜುಯೇಟಿ ಮಾಡ್ರಿ ಅಂತ ಹೇಳಿದ್ದೀವಿ, ಆದೇಶ ಕೊಟ್ಟಿದ್ದಾರೆ. ರಿಟೈರ್ಡ್ ಆಗಿ 3-4 ವರ್ಷ ಆದರೂ ಅವ್ರಿಗೆ ಒಂದು NPS ಬರಲಿಲ್ಲ, ಒಂದು ಗ್ರ್ಯಾಜುಯೇಟಿ ಬರಲಿಲ್ಲ. ಮಕ್ಕಳು ಅನ್ನ ಹಾಕದೆ ಹೊರಗಾಗ್ತಾ ಇದ್ದಾರೆ. ಈಗೆಲ್ಲ ನನ್ನ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ರಿಟೈರ್ಡ್ ಆದವರು ಬೀದಿಗೆ ಬೀಳ್ತಾ ಇದ್ದಾರೆ. ಅಂದರೆ ಅವರನ್ನು ರಕ್ಷಣೆ ಮಾಡಬೇಕಾದ ಸರ್ಕಾರ, ನಾವು ಒಂದು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, 5 ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಅಂತ ಓಟ್ ಹಾಕ್ಸ್ಕೊಂಡ್ರು. 6ನೇ ಗ್ಯಾರಂಟಿ ಕೊಡ್ತೀವಿ ನಿಮ್ಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂದರು. ಇವತ್ತು ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ, ಗೃಹಲಕ್ಷ್ಮಿಯಲ್ಲಿ ಅತಿ ಹೆಚ್ಚಾಗಿ ಗೃಹಲಕ್ಷ್ಮಿ ಸಕ್ಸಸ್ ಆಗಿದೆ ಅಂದರೆ ಅದ್ರಾಗ ನನ್ನೆಲ್ಲ ಸ್ನೇಹಿತರಾದ ಅಂಗನವಾಡಿ ಕಾರ್ಯಕರ್ತೆಯರ ಕಾರಣ ಇದ್ದಾರೆ. ಬಟ್ ನಮಗೆ ಯಾವುದೇ ಒಂದು ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಯಾಕಂದರೆ ಇವತ್ತು ಕೇಳಿದ್ದಾರೆ ನಮ್ಮ ತಾಲೂಕಲ್ಲಿ ಗೃಹಲಕ್ಷ್ಮಿ ಸರ್ವೆ ಮಾಡಿ, ಎಷ್ಟು ರೇಷನ್ ಕಾರ್ಡ್ ಇದಾವೆ ಸರ್ವೆ ಮಾಡಿ ಅದಷ್ಟನ್ನು ನಮಗೆ ಮಾಹಿತಿ ಕೊಡಿ, ಒಂದೇ ದಿವಸಕ್ಕೆ ಕೊಡಿ, 2 ದಿವಸಕ್ಕೆ ಕೊಡಿ ಅಂತ ಕೇಳ್ತಾರೆ. ಆದರೆ ನಾವು ಇಲ್ಲಿ ಕೂಗ್ತಾ ಇದ್ದು ಇಲ್ಲಿಗೆ 50 ತಾಸಾದ್ರೂ ಒಬ್ಬರು ನಿಮಗೆ ಏನಾಗಿದೆ ಅಂತ ಕಷ್ಟ ಕೇಳಕ್ಕೆ ಬರೋರು ಯಾರೂ ಇಲ್ಲ. ಅವರ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೇ ಬೇಕು, ನಮ್ಮ ಅಂಗನವಾಡಿ ಸಹಾಯಕಿಯರೇ ಬೇಕು. ಜೊತೆಗೆ ನಮ್ಮ ಕೆಲಸ ಇರ್ತವೆ. ನಾವು ಮಕ್ಕಳಿಗೆ ಪ್ರೀ ಸ್ಕೂಲ್ ಮಾಡೋದಾಗ್ಲಿ, ದಾಖಲಾತಿ ಬರೆಯೋದಾಗ್ಲಿ, ಅದರೆಲ್ಲದರ ಜೊತೆಗೂ ಸಹ ನಾವು ಇವರ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ದುಡಿತಾ ಇದ್ದೀವಿ. ನಮಗೆ ಬೇಕಾಗಿರೋದು ಒಂದೇ ಕನಿಷ್ಠ ವೇತನ. ಆ ಕನಿಷ್ಠ ವೇತನ ಮಾಡಲಿಕ್ಕೆ ಇವ್ರಿಗೆ 50 ವರ್ಷ ಬೇಕಾಗಿತ್ತ ಮೇಡಮ್. 50 ವರ್ಷದಿಂದ ನಮ್ಮನ್ನು ಜೀತದಾಳಾಗಿ ದುಡಿಸ್ಕೊಳ್ತಾ ಇದ್ದಾರೆ. ನಾವು ಇವತ್ತು ಗಟ್ಟಿಯಾಗಿ ಕೂತ್ಕೊಂಡಿದ್ದೀವಿ. ನಮ್ಮ ಪ್ರೇಮ ಮೇಡಮ್ ಸರಿ, ನಮ್ಮ ರಾಜ್ಯ ಕಮಿಟಿಯವರು ಎಲ್ಲರೂ ಕೂತಿದ್ದಾರೆ. ನಾವು ಇವತ್ತು ಗ್ಯಾರಂಟಿ ತಗೊಂಡೇ ನಮಗೆ ಕನಿಷ್ಠ ವೇತನ ತಗೊಂಡೇ ಹೋಗೋದು ಅಂತ ಅದು ಮಮ್ಮಿ. ಈಗ ಇವತ್ತು ಅಂದ್ರೆ ನಿಮ್ಗೆ ಹಿಂದೆ ಅಂದ್ರೆ ಏನೆಲ್ಲ ಈಗ ಮೊಟ್ಟೆ ಕೊಡ್ತೀರಾ, ಒಂದಷ್ಟು ಫುಡ್ ಮಕ್ಕಳಿಗೆ ಏನ್ ಬೇಕೋ ಅದೆಲ್ಲ ಕೊಡ್ತೀರಾ, ಅದಕ್ಕೆಲ್ಲ ಸರಿಯಾಗಿ ದುಡ್ಡು ಬರುತ್ತಾ ನಿಮ್ಗೆ? ಇಲ್ಲ ಮೇಡಮ್, ಇವಾಗ ನಮಗೆ ಯಾವಾಗ್ಲೂ ನಮ್ಮ ಸರ್ಕಾರದಿಂದ 3 ತಿಂಗಳಿಗೊಂದ್ಸರಿ ನಮಗೆ ಈ ವೇತನ ಬಿಡುಗಡೆ ಮಾಡ್ತಾ ಇದೆ. ಅದರಿಂದ ನಮ್ಮ ವರ್ಕರ್ಗಳು, ಹೆಲ್ಪರ್ಗಳು ಭಾಳ ತುಂಬ ಕಷ್ಟದಲ್ಲಿದ್ದಾರೆ. ನಮ್ಮ ಫ್ಯಾಮಿಲಿ, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಕಷ್ಟಕರ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆಯನ್ನು ಕೊಡಬೇಕು. ಮೊಟ್ಟೆ ಕೊಡೋದ್ರಿಂದ ನಮಗೆ ಅಡ್ವಾನ್ಸ್ ಹಣವನ್ನು ಸಂದಾಯ ಮಾಡಿರಿ ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ 3 ತಿಂಗಳಿಗೊಂದ್ಸರಿ, 6 ತಿಂಗಳಿಗೊಂದ್ಸರಿ ಮೊಟ್ಟೆ ಹಣ ಬಿಡುಗಡೆ ಆಗ್ತಾ ಇದೆ. ನಮ್ಮ ಗೌರವಧನ ಕೊಡೋನು ಕೂಡ 3 ತಿಂಗಳಿಗೊಂದ್ಸರಿ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ಈ ರೀತಿ ಮಾಡೋದು ಬೇಡ. 50 ವರ್ಷದಿಂದನೂ ನಾವು ಕೆಲಸ ಸೇವೆ ಸಲ್ಲಿಸ್ತಾ ಇದ್ದೇವೆ.
ನಮಗೆ ಕನಿಷ್ಠ ವೇತನ ಜಾರಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮ್ಯಾಮ್ ಈಗಾಗ್ಲೇ ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಶಿವಮೊಗ್ಗ ಜಿಲ್ಲೆಯಿಂದ ಬಂದ್ವಿ. ಓಕೆ, ನಿಮಗೂ ಕುಟುಂಬ ಇದೆ, ಫ್ಯಾಮಿಲಿ ಇದೆ. ಅದು ಎಲ್ಲವನ್ನ ಬಿಟ್ಟು ಇವತ್ತು ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ. ಆದ್ರೂ ಸರ್ಕಾರ ತಿರುಗಿ ನಿಮ್ಮ ಹತ್ರ ನೋಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಂದಿರೋದು ಹೆಣ್ಮಕ್ಳಿಗೋಸ್ಕರ ಅಂತಾನೆ ಸರ್ಕಾರ ಹೇಳುತ್ತೆ. ಇವತ್ತು ಹೆಣ್ಮಕ್ಳು ಏನು ಚಳಿಯಲ್ಲಿ ಮಧ್ಯದಲ್ಲಿದ್ದಾರೆ, ಆದ್ರೂ ಸರ್ಕಾರ ತಿರುಗಿ ನೋಡ್ತಾ ಇಲ್ಲ. ಏನ್ ಹೇಳ್ತೀರಾ ಮ್ಯಾಮ್? ನೋಡಿ, ನಮಗೆ 50 ವರ್ಷದಿಂದನೂ ದುಡಿಸ್ಕೊಳ್ತಾ ಇದ್ದಾರೆ ಈ ಸರ್ಕಾರ ಅಂತ ಅಲ್ಲ, ಈ ಹಿಂದೆ ಇರೋ ಸರ್ಕಾರಗಳು ಸಹ 50 ವರ್ಷ ಆದರೂ ಕನಿಷ್ಠ ವೇತನವನ್ನು ಜಾರಿಗೊಳಿಸಿಲ್ಲ. ದಯಮಾಡಿ ಇನ್ಮುಂದಾದರೂ ಇರೋ ಸರ್ಕಾರ ನಮಗೆ ಇವತ್ತೇ ಕನಿಷ್ಠ ವೇತನ ಜಾರಿಗೊಳಿಸ್ಬೇಕು. ನಮ್ಮ ಜೀವನ ನಡೆಸ್ಲಿಕ್ಕೆ ಕಷ್ಟ ಆಗಿದೆ, ಆದರೆ ತುಂಬಾ ಸಮಸ್ಯೆ ಇದೆ. ಫ್ಯಾಮಿಲಿ ಬಿಟ್ಟು ಬಂದಿದ್ದೀವಿ, 8 ದಿನ 10 ದಿನ ಕೂರ್ಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತೇ ಕನಿಷ್ಠ ವೇತನ ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ನಮ್ಮದೇನು ಸಾಕಷ್ಟು ಬೇಡಿಕೆಗಳೆಲ್ಲ ಇರೋದು ಒಂದೇ ಬೇಡಿಕೆ. ಆ ಒಂದು ಬೇಡಿಕೆಯನ್ನ ಪೂರ್ಣಗೊಳಿಸ್ಬೇಕು ಅನ್ನುವಂಥದ್ದು ಏನು ಅಂಗನವಾಡಿಯ ಶಿಕ್ಷಕಿಯರದು ಇರುವಂತಹ ಬೇಡಿಕೆ. ಆದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಸಾಕಷ್ಟು ಅಂದ್ರೆ 5 ಗ್ಯಾರಂಟಿಗಳನ್ನ ತಂದಿದೆ. ಒಂದು ಕಡೆ ಮಾತು ಕೊಟ್ಟಿತ್ತು ನಮ್ಮ ಕೇಳುವಂತಹ ಒಂದೇ ಒಂದು ಬೇಡಿಕೆಯನ್ನ ಈಡೇರಿಸ್ತೀನಿ ಅಂತ ಹೇಳಿ. ಆದ್ರೆ ಇವತ್ತು ಇಷ್ಟು ಮಧ್ಯರಾತ್ರಿಯಲ್ಲೂ ಸಹ ನಾವು ಚಳಿಯಲ್ಲಿದ್ರು ಕೂಡ ಸರ್ಕಾರ ತಿರುಗಿ ನೋಡ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಕೂಡ ಈಗಾಗಲೇ ಇಲ್ಲಿರುವಂತಹ ಶಿಕ್ಷಕರು ಸಹ ಹೇಳಿರುವಂತಹದ್ದು. ಸೊ ಇವರ ಈ ಪ್ರತಿಭಟನೆಗೆ ಯಾವಾಗ ಪ್ರತಿಫಲ ದೊರೆಯುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿಕ ನ್ಯೂಸ್, ಬೆಂಗಳೂರು.